ಸಾಂಗ್ಸ್ ಎಲ್ಲ ಹಿಟ್ ಲಿಸ್ಟ್ ಅಲ್ಲೇ ಸೇರ್ತಾ ಇದೆ. ಸೊ ಹೇಗೆ ಆ ಕಥೆ ನೀವು ಹೇಳಿದ್ರಿ ಮೊದಲೇ ಗೊತ್ತಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಆ ಕಥೆಯನ್ನ ತಿಳ್ಕೊಂಡು ಸಾಂಗ್ ಬರೆಯೋದಕ್ಕೆ ಆ ರೀತಿಯಾಗಿ ಅಷ್ಟು ರೂಟೆಡ್ ಆಗಿ ನಿಮಗೆ ಹಿಡ್ತಾ ಸಿಗತ್ತಾ? ಹೇಗೆ ಹಿಟ್ ಆಗೋದಕ್ಕೆ ಆ ರಹಸ್ಯ ಏನು ಬಿಚ್ಚಿಡಿ? ಹಿಟ್ ಆಗೋದಕ್ಕೆ ಅಂದ್ರೆ ಅದೇ ತುಂಬಾ ಒಬ್ರಿಂದ ಆಗೋ ಕೆಲಸ ಅಲ್ಲ ಅದು. ಅಂದ್ರೆ ಈಗ ಎಷ್ಟೊಂದು ನಾನು ಒಳ್ಳೆ ಲೈನ್ಸ್ ಬರೆದ್ರು ಅಲ್ಲಿ ಇನ್ನೊಂದೇನೋ ಒಂದು ಆಗ್ಬೇಕು. ಕೆಲವು ಸಲ ನಾನು ಒಳ್ಳೆ ಲೈನ್ಸ್ ಬರೆದಿಲ್ದಿದ್ದಾಗ್ಲೂ ಸಾಂಗ್ಗಳು ಅದು ಮ್ಯೂಸಿಕ್ ಇಂದನೋ ಅಥವಾ ಒಂದು ಬರೋ ಮಧ್ಯದಲ್ಲಿ ಒಂದು ಟ್ಯೂನ್ ಇಂದಾನೆ ಎಷ್ಟೊಂದು ಸಾಂಗ್ಗಳು ಹಿಟ್ ಆಗೋದು ಇವತ್ತು ನೋಡ್ತಾ ಇರ್ತೀವಿ. ಅದು ಒಬ್ರಿಂದ ಆಗೋ ಕೆಲಸ ಅಲ್ಲ, ಎಲ್ಲರಿಂದನೂ ಆಗ್ಬೇಕು. ಬಟ್ ನನ್ನ ಪಾರ್ಟ್ ಏನಂತಂದ್ರೆ ನಾನು ಆದಷ್ಟು ಲೈಕ್ ಡೈರೆಕ್ಟರ್ಗೆ ಏನ್ ಬೇಕು ಅನ್ನೋದನ್ನು ಕೊಡಬೇಕು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಆ ಮೀಟ್ರಿಗೂ ನೀಟಾಗಿ ಕೂಡಿಸ್ಕೊಡ್ಬೇಕು. ನಾನೇನೋ ಪದಗಳು ಬರ್ದು ಅಲ್ಲಿ ಮೀಟ್ರ್ ಕೂರ್ತಾ ಇಲ್ಲ ಅಂದ್ರೂ ತಪ್ಪಾಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಜನರಿಗೂ ಕನೆಕ್ಟ್ ಆಗುವಂತ ಒಂದು ಅಂಶನ ಅದ್ರಲ್ಲಿ ಏನೋ ಒಂದು ಅದನ್ನ ಪ್ಲೇಸ್ ಮಾಡ್ಬೇಕು. ಬಿಕಾಸ್ ಬರೀ ಕತೆಗೋಸ್ಕರ ಆದ್ರೆ ಬರೀ ಕತೆಗೆ ಮಾತ್ರ ಸೀಮಿತ ಆಗ್ಬಿಡುತ್ತೆ. ಅದ್ರಲ್ಲಿ ನಾವು ಹೇಳ್ತಾ ಇರೋ ಸಾಲುಗಳು ಇವತ್ತಿನ ಒಂದು ಇದಕ್ಕೂ ಜನರೇಷನ್ ಅಥವಾ ಇವತ್ತಿನ ಒಂದು ಪ್ರಪಂಚ ಏನಿದೆ ಅದಕ್ಕೂ ಒಂದು ಕನೆಕ್ಟ್ ಆಗೋ ತರದ್ ಇದ್ದಷ್ಟು ಹಾಡುಗಳು ಹಿಟ್ ಆಗುತ್ತೆ. ನೀವು ಯಾವ್ದೇ ಸಾಂಗ್ಗಳು ನಾನ್ ಬರ್ದಿರೋದು ಅಂತಲ್ಲ, ಯಾವ್ದೇ ಸಾಂಗ್ಗಳು ತಗೊಂಡ್ರು ಎಷ್ಟು ಜನರಿಗೆ ಕನೆಕ್ಟ್ ಆಗುತ್ತೆ, ಅಷ್ಟು ಸಿನಿಮಾಗೆ ಎಷ್ಟು ಕನೆಕ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಜನರಿಗೆ ಎಷ್ಟು ಕನೆಕ್ಟ್ ಆಗುತ್ತೆ ಅದ್ರ ಮೇಲೆ